ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡುತ್ತಿರುವಂಥ ವಿಚಾರ ವುಮೆನ್ ರಿಸರ್ವೇಷನ್ ಬಿಲ್, ಮಹಿಳಾ ಮೀಸಲಾತಿ ಮಸೂದೆಗೆ ಸಂಬಂಧಪಟ್ಟ ವಿಚಾರ. ಯಾಕೆ ಈ ವಿಚಾರ ಸುದ್ದಿಯಲ್ಲಿದೆ ಅನ್ನೋದು ಮೊಟ್ಟ ಮೊದಲ ಪ್ರಶ್ನೆ. 2023 ಮಾರ್ಚ್ ತಿಂಗಳಿನಿಂದ ಈ ರಾಜಕೀಯ ನಾಯಕಿಯಾದಂಥ ಒಬ್ಬರು ಕವಿತಾ ಅಂತ ನೀವು ಕೇಳಿರ್ತೀರ ಹೆಸರು. ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ತಕ್ಷಣವೇ ಅಂಗೀಕರಿಸಬೇಕು ಅಂತ ಹೇಳಿ ಧರಣಿಯನ್ನು ಕುಳಿತಿದ್ದಾರೆ. ಅಂದರೆ ಅವರ ವಾದ ಏನಂತಂದರೆ 77th ಇಯರ್ 77ನೇ ವರ್ಷ ಬಂದರೂ ಕೂಡ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೂ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸೋದಿಲ್ಲ. ಹಾಗೆ ಇಂದಿಗೂ ಕೂಡ ಮಹಿಳೆಯರ ಪ್ರಾತಿನಿಧ್ಯವನ್ನು ಗಮನಿಸಿದ್ರೆ ಎಲ್ಲಿ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಗಮನಿಸಿದ್ರೆ ಇವತ್ತಿಗೂ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ. ಬೇರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳನ್ನು ಗಮನಿಸಿ ನೋಡಿದಾಗ ಭಾರತದಲ್ಲಿ ಇದರ ಒಂದು ಪ್ರಮಾಣ ಅತ್ಯಂತ ಕಡಿಮೆ ಇರೋದರಿಂದ ಈ ಮೀಸಲಾತಿ ಸಾಧ್ಯಷ್ಟು ರೀತಿಯಲ್ಲಿ ಜಾರಿಗೆ ಬರಬೇಕು ಅಂತ ಹೇಳಿ ಒಂದು ವಿಚಾರ ಇದೆ. ಇನ್ನು ಮಹಿಳೆಯರ ಪ್ರಾತಿನಿಧ್ಯದ ಬಗ್ಗೆ ನಾನು ಐತಿಹಾಸಿಕ ಹೆಜ್ಜೆಗಳನ್ನು ಮಾತಾಡೋದಾದರೆ ಮೊದಲನೇ ವಿಷಯ ಬರೋದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾ ಸಭೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಕೆಲಸ ಅವರೇ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ದು. ಉತ್ತರವನ್ನು ಅವರೇ ಹೆಚ್ಚಿನ ಪ್ರಮಾಣದಲ್ಲಿ ನೀಡುತ್ತಿದ್ದಾರೆ ಅಂತ ಅಂದಮೇಲೆ ಸ್ವಾಭಾವಿಕವಾಗಿ ಹೆಚ್ಚಿನ ಪ್ರಮಾಣದ ಪಾಲು ಅಲ್ಲಿನ ಚರ್ಚೆಯ ಬಹುಭಾಗ ಅವ್ರದ್ದೇ ಆಗಿರುತ್ತೆ ಅಂತಲೂ ಹೇಳ್ಬೋದು. ಆದರೆ ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಮೀಸಲಾತಿ ಅಥವಾ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಯ್ತಾ ಅವತ್ತಿನ ಕಾಲದಲ್ಲಿ ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳು ಆಗಲಿಲ್ಲ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ವಿಚಾರಗಳಿಗೆ ಹೆಚ್ಚಿನ ಪ್ರಮಾಣದ ಚರ್ಚೆಗೆ ಆದ್ಯತೆ ಕೊಟ್ಟರು ಅಂತಂದರೆ ಅತಿ ಹೆಚ್ಚಿನ ಸಮಯ ಕೊಟ್ಟಿರೋದು 14% ಆಫ್ ದ ಡಿಸ್ಕಷನ್ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಇನ್ನು ಎರಡನೇ ಸ್ಥಾನ ಇದರಲ್ಲಿ ನಾವು ಮಾತಾಡೋದಾದರೆ 4% DPSP. ಇನ್ನು ಇದನ್ನು ಬಿಟ್ಟು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆ ಮಾಡಿರುವಂಥ ವಿಚಾರ ಆದರೆ ಸಿಟಿಸನ್ಶಿಪ್, ದಟ್ ಈಸ್ 2%, 2%. ಉಳಿದ ವಿಚಾರಗಳಲ್ಲಿ ಬೇರೆ ಎಲ್ಲದ್ರ ಬಗ್ಗೆಯೂ ಸಮಗ್ರವಾಗಿ ಚರ್ಚೆ ಆಯಿತು. ಬಟ್ ಈ ಮೂರು ಅಂಶಗಳಿಗೆ ಮಾತ್ರ ಹೆಚ್ಚಿನ ಸಮಯವನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಂವಿಧಾನ ರಚನಾ ಸಭೆಯ ಮಹಿಳೆಯರ ಪ್ರಾತಿನಿಧ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಾದರೆ ಮೊಟ್ಟ ಮೊದಲನೇದಾಗಿ 299 ಒಂದು ಸದಸ್ಯತ್ವ ಇದ್ದಂಥ ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರ ಸಂಖ್ಯೆ ಇದ್ದಿದ್ದು ಬರೀ 15 ಮಾತ್ರ. ಆವತ್ತಿನ ಕಾಲದಲ್ಲಿ ಅದು ಹೆಚ್ಚೇ ಲೆಕ್ಕಾಚಾರದಲ್ಲಿ. ನಾನು ಇದನ್ನು 1948-50s ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆವತ್ತಿನ ಕಾಲದಲ್ಲಿ ಗಣನೀಯವಾಗಿ ಹೆಚ್ಚಳ ಅಂತಲೇ ಹೇಳ್ಬೋದು ಇದನ್ನು. ಅದರಲ್ಲಿ 5 ಮಹಿಳೆಯರು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾ ಇರಲಿಲ್ಲ, 10 ಮಹಿಳೆಯರು ಮಾತ್ರ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕೆ ನಮ್ಮಲ್ಲಿ ಉಲ್ಲೇಖಗಳು ಇದೆ. ಅದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿದಂತಹ ಮಹಿಳಾ ಸದಸ್ಯರು ಯಾರು ಅಂತ ಹೇಳಿದ್ರೆ ದುರ್ಗಾಬಾಯಿ, ಕಾಂಗ್ರೆಸ್ಸಿನ ಸದಸ್ಯರಾದಂತಹ ದುರ್ಗಾಬಾಯಿ ಅವರು ಲೋಕಸಭೆಯಲ್ಲಿ ಅವರು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೀತಿಯ ಚರ್ಚೆಗಳಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಇನ್ನು ಸಂವಿಧಾನ ಜಾರಿಗೆ ಬಂದ ನಂತರ, ಸ್ವಾತಂತ್ರ್ಯ ನಂತರ ಯಾವ ರೀತಿ ಕ್ರಮಗಳನ್ನ ತಗೊಂಡಿದ್ದಾರೆ ಅಂತ ನೋಡೋದಾದರೆ 1971ರಲ್ಲಿ ಮಹಿಳೆಯರ ಒಂದು ಸ್ಥಾನಮಾನವನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ಸಮಿತಿ ಭಾರತದ ರಾಜಕಾರಣದಲ್ಲಿ ಮಹಿಳೆಯರ ಪ್ರಾಮುಖ್ಯತೆ ಇಲ್ಲ, ಪ್ರಾತಿನಿಧ್ಯ ಇಲ್ಲ ಎನ್ನುವುದ್ರ ಬಗ್ಗೆ ಮಾತ್ರ ಮಾತಾಡುತ್ತೆ ಹೊರತು ಎಲ್ಲೂ ಕೂಡ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವ ವಿಚಾರದ ಬಗ್ಗೆ ಯಾವುದೇ ರೀತಿಯ ರೆಕಮೆಂಡೇಷನ್ಸ್ನ ಕೊಡಲಿಲ್ಲ, ಶಿಫಾರಸುಗಳನ್ನ ಕೊಡಲಿಲ್ಲ ಅಂತ ಹೇಳ್ಬೋದು. ಇದಾದ ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ 73ನೇ ತಿದ್ದುಪಡಿ ಜಾರಿಗೆ ಬರೋದಕ್ಕೂ ಮುಂಚೆ
ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಅಧಿಕಾರ ರಾಜ್ಯಗಳಿಗಿತ್ತು. ಆ ಸಂದರ್ಭದಲ್ಲಿ ಹಲವಾರು ರಾಜ್ಯಗಳು ಮಹಿಳಾ ಮೀಸಲಾತಿಯನ್ನು ಅಲ್ಪ ಪ್ರಮಾಣದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಟ್ಟರು ಅಂತ ಹೇಳ್ಬೋದು. ಇನ್ನು 1988 ಮಹಿಳೆಯರಿಗಾಗಿ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್, ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆ ಅಂತ ಒಂದು ಯೋಜನೆಯನ್ನು ಮಂಡಿಸಿದ್ರು. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಪ್ರಾತಿನಿಧ್ಯ ಮತ್ತು ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಿದ್ದು ಅಂತ ಹೇಳ್ಬೋದು. ಇಲ್ಲಿ ಇವ್ರು ಹೇಳೋದೇನಂತಂದರೆ, ಸ್ಥಳೀಯ ಸಂಸ್ಥೆಗಳ ಹಂತದಿಂದ ಸಂಸತ್ತಿನವರೆಗೂ ಎಲ್ಲ ಹಂತಗಳಲ್ಲೂ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಮೊಟ್ಟ ಮೊದಲ ವರದಿ ಬಂದಿದ್ದು. ಇದಾದ ನಂತರ 1996ರಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಂಡನೆ ಮಾಡಿ 81ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ನ ಮಂಡಿಸ್ತಾರೆ. ಆದರೆ ಈ ಒಂದು ಮಸೂದೆ ಜಾಯಿಂಟ್ ಕಮಿಟಿಗೆ ಹೋಗುತ್ತೆ, ಜಂಟಿ ಸಮಿತಿಗೆ. ಆದರೆ ಜಂಟಿ ಸಮಿತಿಗೆ ಹೋದ ನಂತರ ಲೋಕಸಭೆ ವಿಸರ್ಜನೆ ಆದ ಕಾರಣದಿಂದ ಈ ಮಸೂದೆಯ ವಿಚಾರ ಅಲ್ಲಿಗೆ ಕೊನೆ ಆಯಿತು ಅಂತ ಕೂಡ ಹೇಳ್ಬೋದು. ಇನ್ನು ಇದಾದ ನಂತರ ಸತತ ಪ್ರಯತ್ನಗಳು ನಿರಂತರವಾಗಿದೆ. ಬಟ್ ರಾಜಕೀಯ ಇಚ್ಛೆ ಇಲ್ಲ ಅಂತಲೇ ಹೇಳ್ತೀನಿ. 98ರಲ್ಲಿ ಒಂದು ಸಲ, 99, 2002, 2003 ಇಷ್ಟೂ ಸಂದರ್ಭದಲ್ಲಿ ಮಹಿಳೆಯರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಸೂದೆಗಳನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಆದರೆ ಲೋಕಸಭೆ ವಿಸರ್ಜನೆ ಆದ ಕಾರಣದಿಂದ ಈ ಮಸೂದೆಗಳು ಯಾವುದೂ ಕೂಡ ಜಾರಿಗೆ ಬರಲಿಲ್ಲ ಅಂತ ಹೇಳ್ಬೋದು. ಸೊ ಇದಾದ ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಸಭೆಯಲ್ಲಿ ಒಮ್ಮೆ ಮಸೂದೆ ಅಂಗೀಕಾರವಾದರೆ ಮತ್ತೆ ರಾಜ್ಯಸಭೆಯಲ್ಲಿ ಅಂಗೀಕರಿಸುವ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ 2008ರಲ್ಲಿ ರಾಜ್ಯಸಭೆಯಲ್ಲಿ, ಅಂದರೆ UPA 1 ಸರ್ಕಾರ ಇರುವಂಥ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಇದನ್ನು ಮಂಡಿಸ್ತಾರೆ. 10ರಲ್ಲಿ ರಾಜ್ಯಸಭೆಯಲ್ಲಿ ಇದು ಅನುಮೋದನೆ ಕೂಡ ಆಗುತ್ತೆ. ಇದಾದ ನಂತರ ಲೋಕಸಭೆಯಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡೇ ಇರೋದಿಲ್ಲ. ಇನ್ನು ಸ್ಥಳೀಯ ಸಂಸ್ಥೆಗಳ ಒಂದು ವಿಚಾರದ ಬಗ್ಗೆ ನಾನು ಮಾತಾಡೋದಾದರೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಲೇಖನದಲ್ಲಿ ಅದನ್ನು ನಾನು ಉಲ್ಲೇಖಿಸಿಲ್ಲ, ಕರ್ನಾಟಕವನ್ನು ಸೇರಿ 50% ಮಹಿಳಾ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸಂವಿಧಾನಾತ್ಮಕವಾಗಿ 33% ಕೊಡಲೇಬೇಕು. ಅದು ಬಿಟ್ಟು ರಾಜ್ಯಗಳು 50% ಮಹಿಳಾ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಎಲ್ಲ ರೀತಿಯ ಅವಕಾಶ ಇರುತ್ತೆ. ಆ ರೀತಿ 50% ಮಹಿಳಾ ಮೀಸಲಾತಿ ಕಲ್ಪಿಸಿರುವ ರಾಜ್ಯಗಳಲ್ಲಿ ಕರ್ನಾಟಕವನ್ನು ಸೇರಿ ಕೇರಳ, ಮಹಾರಾಷ್ಟ್ರ, ಬಿಹಾರ್, ಆಂಧ್ರ ಪ್ರದೇಶ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಈಗಾಗಲೇ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪರವಾದ ವಾದಗಳೇನು? ಪರವಾದ ವಾದಗಳು ಸ್ವಾಭಾವಿಕವಾಗಿ ನಿಮಗೆ ಗೊತ್ತಿರುತ್ತೆ. ಮೊದಲನೇದು, ಮಹಿಳೆಯರ ಸಮಸ್ಯೆಗಳು ಮತ್ತು ಮಹಿಳೆಯರ ಬೇಡಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಬೇಕಾದ್ರೆ, ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾದ್ರೆ ಮಹಿಳೆಯರಿಗೆ ಸ್ವಾಭಾವಿಕವಾಗಿ ಪ್ರಾತಿನಿಧ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಪಿಸಬೇಕಾಗುತ್ತದೆ. ಅಂದರೆ ಪ್ರಾತಿನಿಧ್ಯವನ್ನು ಮಹಿಳೆಯರಿಗೆ ಹೆಚ್ಚಾಗಿ ಕೊಟ್ಟಾಗ ಮಹಿಳೆಯರ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಸಂಸತ್ತಿನಲ್ಲಿ ಚರ್ಚಿಸಬಹುದು ಅಂತ ಇದರ ಪರವಾದ ವ್ಯಕ್ತಿಗಳ ವಾದ. ಇನ್ನು ಗ್ಲೋಬಲ್ ಜೆಂಡರ್ ಗ್ಯಾಪ್, ಜಾಗತಿಕ ಲಿಂಗತ್ವ ಅಸಮಾನತೆಯ ಬಗ್ಗೆ ವರದಿ ಬಂದಿದೆ. ಈ ವರದಿನಲ್ಲಿ ಭಾರತ ಬಹಳ ಶೋಚನೀಯ ಸ್ಥಿತಿಯಲ್ಲಿದ್ದೀವಿ ಅಂತ ಹೇಳ್ಬೋದು. 146 ರಾಷ್ಟ್ರಗಳ ಒಂದು ಪಟ್ಟಿಯಲ್ಲಿ ಭಾರತ 127ನೇ ಸ್ಥಾನದಲ್ಲಿದೆ. ಈ ವರದಿನಲ್ಲಿ ಕೊಟ್ಟಿರೋ ಮತ್ತೊಂದು ವಿಚಾರ ಏನಂತಂದರೆ, ಭಾರತದಲ್ಲಿ ರಾಜಕೀಯ ಸಬಲೀಕರಣ ಮಹಿಳೆಯರಿಗೆ ಆಗದೇ ಇದ್ದರೆ, ಇದೇ ಸ್ವರೂಪದಲ್ಲಿ ಏನಾದರೂ ಮುಂದುವರೆದ್ರೆ 150 ವರ್ಷಗಳ ನಂತರ ಮಹಿಳೆಯರಿಗೆ ರಾಜಕೀಯ ಸಬಲೀಕರಣ ಆಗುತ್ತೆ. ಗ್ರ್ಯಾಜುವಲಿ ನಾವೇನಾದ್ರು ಟೈಮ್ ಕೊಡೋದಕ್ಕೆ ಹೋದರೆ 150 ಇಯರ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2170ರವರೆಗೂ ಈ ಒಂದು ರಾಜಕೀಯ ಸಬಲೀಕರಣ ಆಗೋದಿಲ್ಲ ಸಂಪೂರ್ಣವಾಗಿ. ಅದಕ್ಕೋಸ್ಕರ ಯಾವುದಾದ್ರೂ ಕ್ರಮಗಳನ್ನ ತಗೊಳ್ಳೇಬೇಕಾಗುತ್ತೆ ಅಂತ ಹೇಳಿ ಕೂಡ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ವಿರುದ್ಧವಾದಂಥ ವಾದಗಳು, ಕೆಲವರ ವಾದ ಏನಂತಂದರೆ, ಮಹಿಳಾ ಮೀಸಲಾತಿ ಕೊಡ್ತೀವಿ, ಬರೀ ಮಹಿಳಾ ಮೀಸಲಾತಿಯನ್ನು ಕೊಟ್ಟರೆ ಅಲ್ಲೇನಾಗುತ್ತೆ, ಅಪ್ಪರ್ ಕ್ಯಾಸ್ಟ್, ಮೇಲ್ಜಾತಿಯವರು ಮತ್ತು ಆರ್ಥಿಕವಾಗಿ ಸಬಲವಾಗಿರುವಂಥ ವರ್ಗಗಳು ಹೆಚ್ಚು ಪ್ರವೇಶವನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದು ಒಂದು ವರ್ಗದ ವಾದ. ಇವರು ಹೇಳೋದೇನಂತಂದರೆ, ಹೇಗೆ ಒಂದು ಜಾತಿವಾರು ಮೀಸಲಾತಿ ಇದೆಯೋ ಅದೇ ರೀತಿ ವುಮೆನ್ ರಿಸರ್ವೇಷನಲ್ಲಿ ಕೂಡ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ನ ಕೊಟ್ಟಾಗ ಆಗ
ಎಲ್ಲ ಜಾತಿಗಳರು ಎಲ್ಲ ಸಮುದಾಯಗಳು ಕೂಡ ಇಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೋಬೋದು ಅನ್ನೋದು ಮತ್ತೊಂದು ವಾದ ಆಗಿದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿವರೆಗೂ ಭಾರತ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡದೆ ಎಲ್ಲದರಲ್ಲೂ ಕೂಡ ನಾವು ಪ್ರಗತಿ ಕಾಣ್ತಾ ಇದ್ದೀವಿ. ಬಟ್ ಸಾಮಾಜಿಕ ಸಬಲೀಕರಣ ವಿಚಾರದಲ್ಲಿ ಇಂದಿಗೂ ಪ್ರಗತಿ ಇಲ್ದಿರೋದು ಶೋಚನೀಯ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.